ಪಾಟ್ಸ್ ಅಲ್ಲಿ ಮಾಡೋದಲ್ಲ, ಅಷ್ಟು ಜಾಸ್ತಿ ಎಂತ ಮಾತಾಡುದು ನೀನು. ಇವಳ ಅವಸ್ಥೆ ನೋಡಿ. ಈನುಗೆ ಹುಷಾರಿಲ್ಲ. Habibi, come to Dubai. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಿಯಾನ್ ಡೈರೀಸ್. ತುಂಬ ಸಮಯದ ನಂತರ 2 ವಾರದ ನಂತರ ವ್ಲಾಗನ್ನು ಹಾಕ್ತಿದ್ದೀನಿ. ತುಂಬ ಬ್ಯುಸಿ ಇದ್ದೆ 2 ವಾರ. ಯಾಕಂದರೆ ಫಸ್ಟ್ 9 ಡೇಸ್ ನನಗೆ ನೋವೆನ ಇತ್ತು, ಸೊ ಅದರಲ್ಲಿ ಬ್ಯುಸಿ ಇದ್ವಿ ನಾವು. ಆಮೇಲೆ ಸೆಪ್ಟೆಂಬರ್ 8 ಹಬ್ಬ ಎಲ್ಲ ಆಯಿತು. ಆಮೇಲೆ ತುಂಬ ಕೆಲಸದಲ್ಲೇ ಬ್ಯುಸಿ ಆದೆ. ನನಗೆ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಹಾಕಲಿಕ್ಕೆ ಟೈಮ್ ಆಗಲಿಲ್ಲ. ತುಂಬ ಟೈಮ್ ಬೇಕಾಗ್ತದಲ್ಲ ವೀಡಿಯೋಸ್ ಕೂತ್ಕೊಂಡು ಎಡಿಟ್ ಮಾಡಿ ಮತ್ತು ಅದಕ್ಕೆ ವಾಯ್ಸ್ ಓವರ್ ಎಲ್ಲ ಕೊಟ್ಟು ತಮ್ನೇಲ್ ಎಲ್ಲ ಮಾಡಿ ಅಂತ ಹೇಳುವಾಗ ತುಂಬ ಟೈಮ್ ಬೇಕಾಗ್ತದೆ. ಮತ್ತು ನಾನು ತುಂಬ ಬ್ಯುಸಿ ಆದೆ, ಹಾಗಾಗಿ ನನಗೆ ವ್ಲಾಗ್ ಹಾಕಲಿಕ್ಕಾಗಲಿಲ್ಲ. ಬಟ್ ಇವಾಗ ನಾನು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿದ್ದೇನೆ. ಸೊ ಇವತ್ತಿನ ವ್ಲಾಗ್ ನಿಮಗೆ ಏನಂತಂದರೆ, ನಮ್ಮ 9 ದಿನದ ನೊವೆನ, ನಮ್ಮ ನೇಟಿವಿಟಿ ಹಬ್ಬ ಇತ್ತು ನೋಡಿ. ಸೊ ಅದರ ಸಲುವಾಗಿ ನಮಗೆ 9 ದಿನದ್ದು ನೊವೆನ ಇತ್ತು ಚರ್ಚಲ್ಲಿ. ಸೊ ಅದು ಹೇಗೆಲ್ಲ ಆಯಿತು, ಇನ್ನೂ ಫ್ಲವರ್ಸ್ ಎಲ್ಲ ಇಟ್ಕೊಂಡು ಹೋಗಿದ್ಲು. ಸೊ ಯಾವುದೆಲ್ಲ ಡ್ರೆಸ್ ಹಾಕಿದ್ಲು ಅವಳು, ಏನೆಲ್ಲ ನಮಗೆ ಸ್ವೀಟ್ಸ್ ತಿಂಡಿ ಏನೆಲ್ಲ ಸಿಕ್ತು ಚರ್ಚಲ್ಲಿ, ಚರ್ಚ್ ಹೇಗೆ ಡೆಕೋರೇಟ್ ಮಾಡಿದ್ರು, ಹೇಗೆಲ್ಲ ಆಯ್ತು ಅಂತೇಳಿ ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ. ನಾನು ಇದರನ್ನೇ 2 ಪಾರ್ಟಾಗಿ ಮಾಡ್ತಿದ್ದೀನಿ, ಯಾಕಂದರೆ ತುಂಬ ಉದ್ದಾಗ್ತದೆ ವೀಡಿಯೋ. ಈ ವಿಡಿಯೋ ಕೂಡ ಸ್ವಲ್ಪ ಉದ್ದ ಇದೆ. ಸೊ ನಿಮಗೆ ಬೇಕಿದ್ದರೆ ನೀವು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡ್ಬೋದು. ಸೊ ಅದಕ್ಕೋಸ್ಕರ ನಾನು 2 ಪಾರ್ಟಲ್ಲಿ ಹಾಕ್ತಿದ್ದೇನೆ. ಸೊ ಫಸ್ಟ್ ಪಾರ್ಟಲ್ಲಿ ನಮ್ಮ 9 ದಿನದ್ದು ನೊವೆನ ಎಲ್ಲ ಹೇಗಾಯಿತು, ಏನೆಲ್ಲ ಸ್ವೀಟ್ಸ್ ಎಲ್ಲ ಸಿಕ್ತು ನಮಗೆ, ಅದರ ಬಗ್ಗೆ ಎಲ್ಲ ನಿಮಗೆ ನಾನು ಮತ್ತು ಈ ಹಬ್ಬದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಸೆಕೆಂಡ್ ಪಾರ್ಟ್, ಹಬ್ಬ ಎಲ್ಲ ಹೇಗೆ ಆಚರಿಸಿದ್ವಿ, ಏನೆಲ್ಲ ಆಯಿತು ಹಬ್ಬದ ದಿನ ಅಂತ, ಅದರ ಬಗ್ಗೆ ಸೆಕೆಂಡ್ ಬ್ಲಾಗ್ ಇರುತ್ತೆ. ಸೊ ಇದು ನಮ್ಮ ಪಾರ್ಟ್ 1. ಇವಳ ಅವಸ್ಥೆ ನೋಡಿ. ಎಂತ ಮಾಡಿದ ನೀನು, ಟೇಬಲ್ ಮೇಲೆಲ್ಲ ಕುತ್ಕೊಂಡು ಒಂದು ಕಡೆ ನಿಲ್ಲುವುದಿಲ್ಲ, ನಿಂತಲ್ಲಿ ನಿಲ್ಲುವುದಿಲ್ಲ, 1-2 ನಿಮಿಷ ಸಹ ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಇವಳು. ನಿನ್ನದೇ ಹೇಳುದು, ನೀನಂತೆ ಹೀಗೆ ಮಾಡುದು. ಅವಳಿಗೆ ಕನ್ನಡ ಸಹ ಅರ್ಥ ಆಗುದಿಲ್ಲ, ಅವಳಿಗೆ ಇಂಗ್ಲೀಷ್ ಬಿಟ್ಟರೆ ಬೇರೆ ಎಂತ ಅರ್ಥ ಸಹ ಆಗುದಿಲ್ಲ. ಕೊಂಕಣಿ ಅರ್ಥ ಆಗ್ತದೆ, ನಾವು ಕೊಂಕಣಿ ಮಾತಾಡೋದು ಮನೆಯಲ್ಲಿ, ಅರ್ಥ ಆಗ್ತದೆ, ಮಾತಾಡೋದಿಲ್ಲ ಅಷ್ಟೇ. ನಾವು ಎಷ್ಟು ಅವಳಿಗೆ ಕೊಂಕಣಿಯಲ್ಲಿ ಮಾತಾಡಿದ್ರೆ ಸಹ ಅವಳು ಕೆಲವು ವರ್ಡ್ಸ್ ಎಲ್ಲ ಮಾತಾಡ್ತಾಳೆ, ಆದರೆ ಅವಳು ಜಾಸ್ತಿ ಅಂದರೆ ಇಂಗ್ಲೀಷೇ ಮಾತಾಡೋದು. ಮೇ ಬಿ ಅವಳು ಅಂದರೆ ಟಿ ವಿ ಎಲ್ಲ ನೋಡ್ತಾಳಲ್ಲ, ಸೊ ಅದರದ್ದೇ ಎಲ್ಲ ಮಾತಾಡೋದು, ಅದರಿಂದಲೇ ಅವಳು ಇಂಗ್ಲೀಷ್ ಕಲ್ತೆಲ್ಲ ಮಾತಾಡಿದ್ದು. ಕೆಲವೊಂದೆಲ್ಲ ಅವಳದು ಕೇಳುವಾಗ ನಮಗೆ ತಲೆ ಸುತ್ತುತ್ತದೆ, ನಾವು ಇನ್ನು ಡಿಕ್ಷನರಿ ಇಟ್ಕೊಂಡು ಕೂತ್ಕೊಳ್ಬೇಕಂತ ಆಗ್ತದೆ. ಸೊ ಇವತ್ತುಂಟಲ್ಲ, ಇವತ್ತಿಂದ ಈಗ ನೆಕ್ಸ್ಟ್ ಸೆಪ್ಟೆಂಬರ್ 8ಗೆ ನಮ್ಮದೊಂದು ಫೀಸ್ಟ್ ಇದೆ. ಮದರ್ ಮೇರಿದು ಹುಟ್ಟುಹಬ್ಬ ಆಚರಿಸ್ತೇವೆ, ನೇಟಿವಿಟಿ ಆಫ್ ಮದರ್ ಮೇರಿ ಅಂತ. ಸೊ ಅದಕ್ಕೋಸ್ಕರ ಅಂತ ಇವತ್ತಿಂದ ನೊವೆನ ಸ್ಟಾರ್ಟ್ ಆಗ್ತದೆ. ಅಂದರೆ ನಮ್ಮದು ಮಾಸ್ ಇರ್ತದೆ, ಪೂಜೆ ಇರ್ತದೆ, ಅದಾದಮೇಲೆ ನೊವೆನ ಇರ್ತದೆ ಅವರಿಗೆ, ಮದರ್ ಮೇರಿಗೆ. ನೊವೆನ ಆದಮೇಲೆ ಹೂವನ್ನು ನಾವು ಅರ್ಪಿಸ್ತೇವೆ. ಮಕ್ಕಳೆಲ್ಲ ಹೂ ಇಟ್ಕೊಂಡು ಹೋಗ್ತಾರೆ. ನಮಗೆಲ್ಲ ಈ ನೆನಪು, ಊರಲ್ಲೆಲ್ಲ ಇದ್ದರೆ ಅವರಿವರ ಕಂಪೌಂಡಿಗೆಲ್ಲ ಹೋಗಿ ಹೂವೆಲ್ಲ ತಂದು, ಆಂಟಿ ನಮಗೆ ಹೂ ಬೇಕು ಅಂತೆಲ್ಲ ಕೇಳಿ. ಕೆಲವರೆಲ್ಲ ತುಂಬ ಒಳ್ಳೆಯವರು, ಅಂದರೆ ಅವರಿಗೆ ಗೊತ್ತಿರ್ತದೆ ಇವರಿಗೀಗ ಹೂ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಉಂಟಂತ, ಸೊ ಅವ್ರು ಕೊಡ್ತಾರೆ. ಕೆಲವರೆಲ್ಲ ಸ್ವಲ್ಪ ಜೋರಲ್ಲ, ಅವರೆಲ್ಲ ಕೊಡ್ತಿರ್ಲಿಲ್ಲ. ಸೊ ಹೋಗಿ ಹೂವೆಲ್ಲ ಕಲೆಕ್ಟ್ ಮಾಡಿ ಅದು ಬಾಸ್ಕೆಟಲ್ಲೆಲ್ಲ ಚಂದ ಮಾಡಿ ಇಟ್ಟು ಎಲ್ಲ ಮಾಡ್ತಿದ್ವಿ. ಇಲ್ಲಿ ಎಲ್ಲಿದೆ ಹೂ, ಇಲ್ಲಿ ಕಾಂಪೌಂಡ್ ಸಹ ಇಲ್ಲ, ಇಲ್ಲಿ ಹೂಗಳ ಗಿಡ ಸಹ ಇಲ್ಲ. ಹೂಗಳ ಗಿಡ ಇದ್ರೆ ಸಹ ಅದು ಹೇಗೆ ಅಂದರೆ ಪಾಟ್ಸ್ ಅಲ್ಲಿ ಮಾಡೋದಲ್ಲ, ಅಷ್ಟು ಜಾಸ್ತಿ. ಎಂತ ಮಾತಾಡುದು ನೀನು? ವೇಟ್, ಐ ಆಮ್ ಟಾಕಿಂಗ್, ನೋ ವೇಟ್. ಸೊ ಅದಕ್ಕೆ ಇವಳಿಗೆ ಸಹ ಇವತ್ತಿಂದ ಸ್ಟಾರ್ಟ್. ಅದು ಲಾಸ್ಟ್ ಟೈಮ್ ನಾನು ಸಹ ಇನ್ನಾರ ಸಹ ಊರಲ್ಲಿದ್ವಿ ಈ ಫೀಸ್ಟ್ ಟೈಮಲ್ಲಿ. ಸೊ ನಾವು
ನಮ್ಮ ಮನೆ ಮುಂಚೆ ಮಾರ್ಗನ್ಸ್ ಗೇಟ್ ಹತ್ರ ಇತ್ತು. ಸೊ ನಾವು ಕಾಸ್ಯ ಚರ್ಚಿಗೆ ಹೋಗ್ತಿದ್ವಿ, ಸೈಂಟ್ ರೀಟಾಸ್ ಚರ್ಚ್ ಕಾಸ್ಯ. ತುಂಬ ಜನರಿಗೆ ಗೊತ್ತಿರ್ಬೋದು ಈ ಚರ್ಚ್ ಮಾರ್ಗನ್ಸ್ ಗೇಟಲ್ಲಿರೋದು. ಸೊ ಅಲ್ಲಿಗೆ ಹೋಗ್ತಿದ್ವಿ. ಅಲ್ಲಿ ನಾವು ಆ್ಯಕ್ಚುಲಿ ಮುಂಚೆ ರೆಂಟೆಡ್ ಮನೆಯಲ್ಲಿದ್ವಲ್ಲ, ಸೊ ಅಲ್ಲಿ ದೊಡ್ಡ ಕಾಂಪೌಂಡ್ ಎಲ್ಲ ಇತ್ತು. ನನ್ನ ಅಪ್ಪ ತುಂಬ ಅವರಿಗೆ ಗಾರ್ಡನಿಂಗ್ ಇದೆಲ್ಲ ತುಂಬ ಇಂಟ್ರೆಸ್ಟ್. ಸೊ ಅವರು ತುಂಬ ಹೂ ಗಿಡಗಳನ್ನೆಲ್ಲ ನೆಟ್ಟಿದ್ರು. ಸೊ ಲಾಸ್ಟ್ ಟೈಮ್ ನಮಗೆ ಹೂಗಳು ಎಷ್ಟು ಬೇಕಷ್ಟು ಇತ್ತು ಊರಲ್ಲ. ಸೊ ಪ್ರತಿದಿನ ಅವರೇ ಹೂಗಳನ್ನೆಲ್ಲ ತೆಗೆದು, ಅವಳದೊಂದು ಬಾಸ್ಕೆಟ್ ಇದೆ, ಅದು ಇನ್ನೂ ಊರಲ್ಲೇ ಇದೆ. ಸೊ ಅಲ್ಲಿ ಬಾಸ್ಕೆಟನ್ನೆಲ್ಲ ರೆಡಿ ಮಾಡೋದು. ನನಗೆ ಎಂತ ನೆನಪಂದರೆ, ನಾನು ಚಿಕ್ಕವಳಿದ್ದಾಗ ನನ್ನ ಅಪ್ಪ ಹೂವನ್ನೆಲ್ಲ ತರ್ತಿದ್ರು. ಅಂದರೆ ಆಗ ನಮ್ಮ ಮನೆಯಲ್ಲಿ ಅಷ್ಟು ಹೂ ಇರಲಿಲ್ಲ ಮುಂಚೆ. ಸೊ ಅವರು ಮಾರ್ಕೆಟಿಂದ ಹೂ ಎಲ್ಲ ತರ್ತಿದ್ರು, ಸೇವಂತಿ ಎಲ್ಲ ತರ್ತಿದ್ರು ನನಗೆ. ಸೊ ಅವರೇ ನನ್ನ ಬಾಸ್ಕೆಟನ್ನೆಲ್ಲ ಚೆಂದ ಮಾಡಿ ಅರೇಂಜ್ ಮಾಡಿ ಎಲ್ಲ ಕೊಡೋದಿತ್ತು. ನಾವು ಅದನ್ನು ಇಟ್ಕೊಂಡು ಚರ್ಚಿಗೆ ಹೋಗೋದಿತ್ತು. ನಾನು ಮತ್ತು ಅಶ್ವಿತ್ ಕೂಡ ಇದ್ದ ಅಲ್ವಾ, ನಾವು ಇಬ್ಬರು ಒಟ್ಟಿಗೆ ಹೋಗೋದಿತ್ತು ಚರ್ಚಿಗೆ. ಅದೆಲ್ಲ ನೆನಪು ನಮಗೆ. ಈಗ ನಾವು ದೊಡ್ಡವರಾಗಿ ನಮ್ಮ ಮಕ್ಕಳಿಗೆ ನಾವೀಗ ಕರ್ಕೊಂಡು ಹೋಗ್ತಿದ್ದೇವೆ. ಸೊ ಲಾಸ್ಟ್ ಟೈಮ್ ಊರಲ್ಲಿ ತುಂಬ ಒಳ್ಳೇದಾಯ್ತು ಅವಳಿಗೆ. ಮತ್ತು ಅಲ್ಲಿ ನನ್ನ ಅಪ್ಪ ಸ್ವೀಟ್ಸ್ ಎಲ್ಲ, ಅಂದರೆ ನಮ್ಮದು ಹೂವೆಲ್ಲ ಅರ್ಪಿಸಿ ಆದಮೇಲೆ ನಮಗೆ ಸ್ವೀಟ್ಸ್ ಎಲ್ಲ ಕೊಡ್ತಾರೆ. ಪ್ರತಿದಿನ ಒಬ್ಬರು ಯಾರಾದರೂ ಸ್ಪಾನ್ಸರ್ ಮಾಡಿ ಸ್ವೀಟ್ಸ್ ಎಲ್ಲ ಕೊಡ್ತಾರೆ. ಒಂದು ದಿನ ನನ್ನ ಅಪ್ಪ ಇದ್ದರು ಅಲ್ಲಿ ಸ್ವೀಟ್ ಡಿಸ್ಟ್ರಿಬ್ಯೂಷನಿಗೆ. ಅಂದರೆ ನಮ್ಮದು ಒಂದೊಂದು ವಾರ್ಡ್ ಅಂತ ಇರ್ತದೆ, ಹಾಗೆ ನಮ್ಮ ವಾರ್ಡಿಗೆ ಅವತ್ತಿತ್ತು. ಸೊ ನನ್ನ ಅಪ್ಪನಿಗೆ ಸ್ವೀಟ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ರು. ಇವಳು ಅಲ್ಲಿಂದ ಬೊಬ್ಬೆ ಹೊಡೆದದ್ದು, ಆಬಾ ಬೊಬೋ ಅಂತ ಹೇಳಿ. ಆಬಾ ಅಂದರೆ ಅಜ್ಜ ಅಂತ. ಸೊ ಅವಳು ಆಬಾ ಕರೆಯೋದು ನನ್ನ ಅಪ್ಪನನ್ನು. ಹಾಗೆ ಅವರು ಬೊಬೋ ಕೊಡಿ ಅಂತ, ಬೊಬೋ ಅಂದರೆ ತಿನ್ನೋದು ಎಂಥದ್ದು. ಸೊ ಅದು ಕೊಡಿ ಅಂತ ಬೊಬ್ಬೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳು. ಸೊ ಲಾಸ್ಟ್ ಟೈಮ್ ಇದು ನಾವು ಹೋಗುವಾಗ ಅವಳ ಬಾಸ್ಕೆಟ್ ಹೇಗೆ ಅರೇಂಜ್ ಮಾಡಿದ್ವಿ, ಅವಳು ಯಾವ ಎಲ್ಲ ಬಟ್ಟೆ ಹಾಕಿದ್ಲು ಎಲ್ಲದು ನಾನು ಪಿಕ್ಚರ್ಸ್ ಕೂಡ ಈಗ ಶೇರ್ ಮಾಡ್ತೇನೆ ನಿಮ್ಮ ಹತ್ರ, ನೀವು ನೋಡ್ಬೋದು. ನನಗೆ ತುಂಬ ಖುಷಿ ಆಯಿತು. ಅವಳಿಗೆ ಅದೊಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತಂತ ಊರಲ್ಲಿ. ಅಂದರೆ ಇಲ್ಲಿ ಹೇಗೆ ಗೊತ್ತಾ, ಇಲ್ಲಿ ಸ್ವಲ್ಪ ಲೇಟ್, ಅಂದರೆ ವೀಕ್ ಡೇಸ್ ಅಲ್ವಾ, ಹೂ ಅರ್ಪಿಸೋದು ಪೂಜೆ ಆದಮೇಲೆ ಅದು 8:30 ಆಗ್ತದೆ ರಾತ್ರಿ. ಸೊ ಲಾಸ್ಟ್ ಟೈಮ್ ನಾವು ಊರಲ್ಲಿದ್ವಿ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಅವಳನ್ನು ಕರ್ಕೊಂಡು ಹೋಗಿದ್ವಿ. ಬಟ್ ಏನಂದರೆ ಅದು ರಾತ್ರಿ ಅಲ್ವಾ, ಅವಳು ತುಂಬ ಚಿಕ್ಕವಳಿದ್ರು, ಸ್ವಲ್ಪ ಇರಿಟೇಟೆಡ್ ಆಗ್ತಿದ್ಲು. ಮತ್ತು ದಿನಾಲು ಹೋಗ್ತಿರ್ಲಿಲ್ಲ, ಕೆಲವೊಂದು ಸತಿ ಟೈಮ್ ಸಿಕ್ಕಿದಾಗ ಮಾತ್ರ ಹೋಗ್ತಿದ್ವಿ. ಯಾಕಂದರೆ ಆವಾಗ ನಾನು ಆಫೀಸಿಗೆ ಹೋಗ್ತಿದ್ದೆ. ಮತ್ತು ನಾವು ಬರುವಾಗ ಸಹ ಲೇಟ್ ಆಗ್ತಿತ್ತು. ಅಂದರೆ ಒಂದು 6:37 ಎಲ್ಲ ಆಗ್ತಿತ್ತು. ಆಮೇಲೆ ಬಂದು ಮತ್ತೆ ಡ್ರೆಸ್ಅಪ್ ಎಲ್ಲ ಆಗಿ ಹೋಗೋದಂತ ಹೇಳಿದರೆ ತುಂಬ ಕಷ್ಟ. ಅದಕ್ಕೆ ನಾವು ಹೋಗ್ತಿರ್ಲಿಲ್ಲ ಜಾಸ್ತಿ. ಆದರೆ ಈ ಸರ್ತಿ ನಾವು ಹೋಗ್ಬೇಕಂತಿದ್ದೀವಿ. ಯಾಕಂದರೆ ಈಗ ಅವಳು ದೊಡ್ಡವಳಾಗಿದ್ದಾಳಲ್ಲ. ಸೊ ಅವಳಿಗೆ ಅಷ್ಟು ನಾವು ಒಂದು 2-3 ಸತಿ ಹೋಗಿದ್ದೇವೆ ಅಂತ ಅಷ್ಟೇ. ಆಮೇಲೆ ಅವಳಿಗೆ ಕರೆಕ್ಟ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದಂದರೆ ಊರಲ್ಲೇ ಲಾಸ್ಟ್ ಟೈಮ್. ಸೊ ಈ ಸರ್ತಿ ಇಲ್ಲಿ ಕರ್ಕೊಂಡು ಹೋಗುವಂತ 8:30ಗೆ ನಮಗೆ ರಾತ್ರಿ. ಮತ್ತು ನಾನು ತೋರಿಸ್ತೇನೆ ನಿಮಗೆ ಎವ್ರಿ ಡೇ ನಾವು ಹೋಗುವಾಗ ಅವಳು ಯಾವ್ಯಾವ ಬಟ್ಟೆ ಹಾಕ್ತಾಳೆ, ಹೇಗೆ ನಾವು ಹೂವೆಲ್ಲ ಅರೇಂಜ್ ಮಾಡಿ ಹೋಗ್ತೇವೆ, ಏನು ಸ್ನ್ಯಾಕ್ಸ್ ಸಿಗುತ್ತೆ ಎಲ್ಲನೂ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೇನೆ. ಸೊ ನಾನು ಈನುಗೆ ಫ್ಲವರ್ಸ್ ತರಿಸ್ದೆ. ಇಲ್ಲೇ ಹತ್ತಿರ ಒಂದು ಗ್ರಾಸರಿ ಇದೆ ಮದೀನಾ ಅಂತ ಹೇಳಿ, ಅಲ್ಲಿಂದ ತರಿಸ್ದೆ. ನೋಡಿ, ಇದು ಒಂದು ಬಾಕ್ಸ್ ಬರುತ್ತೆ. ಇದು ಇಷ್ಟಕ್ಕೆ 8.49 ದಿರಮ್ಸ್ ಆಗುತ್ತೆ. ನೋಡಿ, ಇದರಲ್ಲಿ ಗೊಂಡೆ ಹೂ ಇದೆ ಮತ್ತು ರೋಸಸ್ ಇದೆ. ಆರೆಂಜ್ ಗೊಂಡೆ ಇದೆ, ಯೆಲ್ಲೋ ಇದೆ ಮತ್ತು ಯೆಲ್ಲೋ ರೋಸಸ್ ಇದೆ. ಓಕೆ, ಒಂದು ಸತಿ ಯೂಸ್ ಮಾಡಲಿಕ್ಕೆ ಓಕೆ. ಇದು 8.49 ದಿರಮ್ಸ್. ಇಲ್ಲಿ ಬೇರೆ ಯಾವುದು ಹೂವಿದ್ದು ಶಾಪ್ ಇಲ್ಲ. ಇಲ್ಲದಿದ್ದರೆ ಅಲ್ಲಿ ಲೂಸ್ ಫ್ಲವರ್ಸ್ ಎಲ್ಲ ಸಿಗ್ತದೆ ಹೂವುದು ಶಾಪಲ್ಲಿ. ಆದರೆ ಅದೆಲ್ಲ ಶಾಪ್ಸ್ ಇರೋದು ಕರಾಮದಲ್ಲಿ. ರಾಯನಿದ್ದೊಬ್ಬರು ಫ್ರೆಂಡ್ ಇದ್ದಾರಲ್ಲಿ ಕರಾಮದಲ್ಲಿ, ಅವರ ಮಿಸ್ಸಸ್ ತರ್ತಾರಂತ ಹೇಳಿದ್ದಾರೆ. ಬಟ್ ಇವತ್ತಿಗೆ ಈಗ ತಗೊಂಡೋಗ್ಲಿಕ್ಕಂತ ಇದನ್ನು ಆರ್ಡರ್ ಮಾಡಿದೆ. ಆಮೇಲೆ ಅವರು ಏನು ಕೊಡ್ತಾರೆ ನೋಡಿ, ಅದನ್ನು ನೆಕ್ಸ್ಟ್ ಡೇ ಎಲ್ಲ ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಇದು ಫ್ರೆಶ್ ಆಗಿರುತ್ತೆ, ಏನೂ ಆಗೋದಿಲ್ಲ. ಅದಕ್ಕೋಸ್ಕರ ಅವ್ರು ತರೋದನ್ನು ಮತ್ತೆ ತಂದು ಫ್ರಿಜ್ಜಲ್ಲಿ ಇಡೋದು, ಮತ್ತು ನೆಕ್ಸ್ಟ್ ಡೇ ಯೂಸ್ ಮಾಡೋದು. ಹಾಗೆ ಅವ್ರು ತಂದು ಕೊಟ್ಟಿದ್ದನ್ನು ಮರುದಿನವೇ ಯೂಸ್ ಮಾಡೋದು. ಸೊ ಇಲ್ಲಿಂದನೇ ಬಾಸ್ಕೆಟಲ್ಲಿ ಸೆಟ್ ಮಾಡಿ ಎಲ್ಲ ತಗೊಂಡು ಹೋಗ್ಬೋದು ಅಂತ ಹೇಳಿ. ಸೊ ಇದು ಇವತ್ತಿನ ಫ್ಲವರ್ಸ್ ಈನುಗೆ ತಗೊಂಡು ಹೋಗಲಿಕ್ಕೆ. ಸೊ ಈನು ಇವಾಗ ಮಲಗಿದ್ದಾಳೆ. ಅವಳು ಎದ್ದ ಮೇಲೆ ಅವಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಆಮೇಲೆ ಅವಳನ್ನು ಹೊರಡಿಸ್ಬೇಕು. ಅದಕ್ಕೆ ಇವಾಗ ಹೀಟರನ್ನು ಆನ್ ಮಾಡ್ತಿದ್ದಾನೆ. ಯಾಕಂದರೆ ಸ್ವಲ್ಪ ಬಿಸಿನೀರು ಬೇಕು ಅವಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ.
ಅದಕ್ಕೆ ಹೀಟರ್ ಆನ್ ಮಾಡಿದೆ. ಅದಾದಮೇಲೆ ಒಂದು 6:30 ಆಗುವಾಗ, 6:30 ಅಲ್ಲ 7:30 ಆಗುವಾಗ ರೆಡಿ ಆದರೆ ಸಾಕು. ಯಾಕಂದರೆ ನಮಗೆ ಅಲ್ಲಿ 8:00ಗೆ ರೀಚ್ ಆದರೆ ಸಾಕು. ನಮಗೆ ಪೂಜೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇಲ್ಲಿಂದ ತುಂಬ ದೂರ ಇದೆ. ರಾಯನ್ ಮನೆಗೆ ರೀಚ್ ಆಗುವಾಗಲೇ 7 ಗಂಟೆ ಕಳೀತದೆ ಟ್ರಾಫಿಕ್ ಇರೋದ್ರಿಂದ. ಸೊ ಅದಕ್ಕೋಸ್ಕರ ಅವ್ರು ಬಂದು ಫ್ರೆಶನಪ್ ಆಗಿಲ್ಲ ಆಗುವಾಗ ಲೇಟ್ ಆಗುತ್ತಲ್ವ. 8 ಗಂಟೆಗೆ ಪೂಜೆ, ಅಷ್ಟೊತ್ತಿಗೆ ನಮಗೆ ರೀಚ್ ಆಗ್ಲಿಕ್ಕಂತೂ ಆಗೋದಿಲ್ಲ. ಸೊ ಅಟ್ಲೀಸ್ಟ್ ಹೂ ಅರ್ಪಿಸ್ಲಿಕ್ಕಾದರೂ ಹೋಗುವ ಅಂತ ಹೇಳಿ, ಹಾಗಾಗಿ 8 ಗಂಟೆಗೆ ಇಲ್ಲಿಂದ ಹೊರಟ್ರೆ ಸರಿ ಆಗ್ತದೆ. ಆದರೆ ರಶ್ ಇರ್ತದೆ, ಪಾರ್ಕಿಂಗ್ ಎಲ್ಲ ಸಿಗೋದು ಸ್ವಲ್ಪ ಕಷ್ಟ. ಅವ್ರು ನಮ್ಮನ್ನು ಬಿಟ್ಟು ಆಮೇಲೆ ಪಾರ್ಕಿಂಗ್ ಹುಡ್ಕೊಳ್ತಾರೆ. ಇಲ್ಲ ನಾವು ಫಿನಿಶ್ ಆಗಿ ಬರೋವರೆಗೂ ಹೆಂಗಾದರೂ ಒಂದು ಮ್ಯಾನೇಜ್ ಮಾಡ್ತಾರೆ ಅವರು. ಹಾಗೆ ಏನೆಲ್ಲ ಆಗುತ್ತೆ ಅಂತ ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ. ಓಕೆ, ನಮ್ಮ ಏನದು ಸಣ್ಣ ಬಾಸ್ಕೆಟ್ ರೆಡಿ ಆಗಿದೆ, ಫ್ಲವರ್ ಬಾಸ್ಕೆಟ್. ಗೊಂಡೆ ಮತ್ತು ರೋಸಸ್ ಇಟ್ಟು ಕ್ಯೂಟ್ ಆಗಿದೆ. ಸೊ ಈನುಗೆ ನಾನಿವತ್ತೊಂದು ಗ್ರೀನ್ ಕಲರ್ ಇದ್ದು ಫ್ಲೋರಲ್ ಟಾಪನ್ನು ಹಾಕಿದ್ದೇನೆ. ಅದಕ್ಕೆ ಒಂದು ಕ್ರೀಮ್ ಕಲರ್ ಇದ್ದು ಲೆಗಿಂಗ್ಸನ್ನು ಹಾಕಿದ್ದೇನೆ. ಈ ಟಾಪನ್ನು ನನಗೆ ನನ್ನ ಅಮ್ಮನ ಫ್ರೆಂಡ್ ಬ್ಯಾಂಗ್ಳೂರಿಂದ ಕಳಿಸ್ಕೊಟ್ಟಿದ್ದು. ಇಸ್ ರೆಡಿ. ಉಪ್ಸ್. ಸೊ ಇನ್ನು ನಾವು ಹೊರಡೋದು. ಇನ್ನೊಂದು ನೀರು ತಗೊಂಡಿದ್ದೇನೆ ಅವರಿಗೆ ಬಾಯಾರಿಕೆ ಆದರೆ ಅಂತ. ಸೊ ಇನ್ನು ಕೂಡ ರೆಡಿ ಆಗಿದ್ದಾರೆ, ರಾಯನ್ ಕೂಡ ಬಂದಿದ್ದಾರೆ, ಇನ್ನು ರೆಡಿ ಆಗ್ತಿದ್ದಾರೆ. ಇವಾಗ ಹೊರಡೋದು ಇನ್ನು ಸ್ವಲ್ಪ ಹೊತ್ತಲ್ಲಿ. ಇನ್ನು ಅಲ್ಲಿ ಹೋಗಿ ಹೇಗೆ ಆಗ್ತದೆ ಹೂ ಅರ್ಪಿಸೋದೆಲ್ಲ ಅಂತ ನಿಮಗೆ ತೋರಿಸ್ತೇನೆ. ಓಕೆ, ನಾನೊಂದು ದೊಡ್ಡ ಸ್ಟೈಲಲ್ಲಿ ಅವಳ ಬಾಸ್ಕೆಟೆಲ್ಲ ಚೆಂದ ಮಾಡಿ ಅರೇಂಜ್ ಮಾಡಿ ಇಟ್ಟಿದ್ದೇನೆ. ಅವಳು ಆ ಬಾಸ್ಕೆಟನ್ನು ಇಟ್ಕೊಂಡು ಇದೆಲ್ಲ ಸರ್ಕಸ್ ಮಾಡ್ತಿದ್ದಾಳೆ. ಈಗ ಚರ್ಚಿಗೆ ಹೋಗುವವರೆಗೆ ಅದು ಉಳಿದ್ರೆ ಸಾಕಂತಾಗಿದೆ. ರೆಡಿ ಗೀತು ಕಾಲೆಗರು ಫುಲ್ ಲೆಟ್ಸ್ ಗೋ ರಾವ್. ಇವಾಗ ಚರ್ಚ್ ಹತ್ರ ಬಂದಿದ್ದೇವೆ. ರಾಯನ್ ಹೋದ್ರೆ ಆ ಕಡೆ ಪಾರ್ಕಿಂಗ್ ಸಿಗ್ತದೆ ನೋಡಲಿಕ್ಕೆ ಹೋದರು. ನಾನು ಮತ್ತು ಇನ್ನು ಚರ್ಚಿಗೆ ಹೋಗ್ತಿದ್ದೇವೆ. ಅಲ್ಲಿ ಪೂಜೆ ಆಗಿದೆ ಅಂತ ಗೊತ್ತಿಲ್ಲ, ನೋಡುವ, ಅಲ್ಲಿ ಹೋಗಿ ಗೊತ್ತಾಗ್ತದೆ. ಆಯಿತಾ, ರಾಯನಿಗೆ ಇಲ್ಲೇ ಪಾರ್ಕಿಂಗ್ ಸಿಕ್ಕಿತ್ತು, ನೋಡುವ. ನೋಡಿ, ಇದು ನಮ್ಮ ಚರ್ಚ್. ಇಲ್ಲಿ ರೆಡಿ ಮಾಡಿದ್ದಾರೆ. ಪೂಜೆ ಈಗ ಹಾಲಲ್ಲಿ ಆಗ್ತಾ ಉಂಟು. ಮತ್ತು ಪೂಜೆ ಆದಮೇಲೆ ಇಲ್ಲಿ ಇಟ್ಟಿದ್ದಾರೆ ಮದರ್ ಮೇರಿದು ಸ್ಟ್ಯಾಚು. ಅಲ್ಲಿ ಬಂದು ಫ್ಲವರ್ಸ್ ಆಫರ್ ಮಾಡಲಿಕ್ಕೆ. ಯಾ ಮಿತೆ ಪೊಳನೆಯ ಮದರ್ ಮೇರಿ ಪೊಳೆಯ ಮದರ್ ಮೇರಿ ನೆ ಹೇಳ್ಪಳತೆ ಮದರ್ ಮೇರಿಗೆ ದೊರ್ಲಾಳ ಓಯ್. ಈನುಗೆ ಇಲ್ಲಿ ಅವಳ ಕಸಿನ್ಸ್ ಮತ್ತು ಕೆಲವು ಬೇರೆ ಮಕ್ಕಳೆಲ್ಲ ಸಿಕ್ಕಿದ್ರು. ಅವ್ರ ಜೊತೆಗೆ ಓಡ್ತಾ ಇದ್ಲು. ಒಂದು ಕಡೆ ನಿಲ್ಲುವುದೇ ಇಲ್ಲ ಈ ಹುಡುಗಿ. ಎಂತ ಮಾಡೋದು, ಈ ಮಕ್ಕಳಂದರೆ ಹಾಗೆಲ್ಲ, ಒಂದು ನಿಂತ ಕಡೆ ನಿಲ್ಲುವುದಿಲ್ಲ. ಇನ್ನು ಬಾಸ್ಕೆಟಿಂದ ಅಂತೂ ಹೂ ಆ ಕಡೆ ಈ ಕಡೆ ಬಿದ್ದೆಲ್ಲ ಆಯಿತು ಸಾಧಾರಣ. ಸೊ ಪೂಜೆ ಆಗ್ತಾ ಬಂತು. ಆಲ್ಮೋಸ್ಟ್ ಮಕ್ಕಳೆಲ್ಲ ಹೊರಗೆ ಬಂದಿದ್ದಾರೆ. ಇನ್ನೂ ಸಹ ತುಂಬ ಜನ ಬರಲಿಕ್ಕುಂಟು. ಕಾಯರ್ ಅವರೆಲ್ಲ ಬಂದು ಅಲ್ಲಿ ಎಂಟ್ರೆನ್ಸ್ ಹತ್ರ ನಿಂತಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರೀಸ್ಟ್ ಮತ್ತು ಉಳಿದವರೆಲ್ಲ ಹಾಲಿಂದ ಬರ್ತಾರೆ. ಇನ್ನು ರಶ್ ಆಗ್ತದೆ ಇಲ್ಲಿ. 이놈 하나 이시네 이시네
chocolate. Open that. What is there? See. Naka gesha megara. Kitya? Tu kantu mama mellane. The box lagi chocolate asada. Cake asada. ಯಬ್ಬಾ ಏನದು ಬೊಬ್ಬೆ ನೋಡಿದ್ರಲ್ಲ ದೇವರೇ, ಅವಳಿಗೆ ವಾಪಸ್ ಬರಲಿಕ್ಕೆ ಬೇಡ ಅಂತೆ, ಅಲ್ಲೇ ಇರಬೇಕಂತೆ, ಎಲ್ಲ ಫ್ಲವರ್ಸ್ ಎಲ್ಲ ಇಟ್ಕೊಂಡು ಆಟ ಆಡಬೇಕಂತೆ, ಅದರಲ್ಲೇ ಇರಬೇಕಂತೆ ಅವಳಿಗೆ. ಅವಳನ್ನು ಸಮಾಧಾನ ಮಾಡಿ ಕರ್ಕೊಂಡು ಬರುವಷ್ಟರಲ್ಲಿ ಸಾಕಾಗಿ ಹೋಯ್ತು. See what is there? Pizza is there, hot dog is there, juice is there. Juice? Drink the juice. Juice? Here it is. Wow, that's so beautiful. ಸೊ ಇದು ಫಸ್ಟ್ ಡೇ ನಮಗೆ ಜ್ಯೂಸ್ ಮತ್ತು ಒಂದು ಸಣ್ಣ ಪಿಜ್ಜಾ ಮತ್ತು ಒಂದು ಹಾಟ್ ಡಾಗ್ ಸೀಸರ್ಸ್ ಇದು ಒಂದು ಬಾಕ್ಸ್ ಕೊಟ್ಟಿದ್ದರು. ಇಲ್ಲಿ ಯಾವಾಗಲೂ ಹೀಗೆ ಒಂದು ಬಾಕ್ಸ್ ಕೊಡ್ತಾರೆ, ಅದರಲ್ಲಿ ಎಲ್ಲ ತಿನ್ನೋದೆಲ್ಲ ಐಟಮ್ ಇರ್ತದೆ. ಊರಲ್ಲಾದರೆ ಒಂದೊಂದು ಸ್ವೀಟಾ ಇಲ್ಲ ಪಫ್ಸಾ ಹಾಗೆಲ್ಲ ಕೊಡೋದು, ಇಲ್ಲಿ ಆದರೆ ಒಂದು ಬಾಕ್ಸೇ ಕೊಡ್ತಾರೆ. ಅದು ಮಕ್ಕಳಿಗೆ ಮಾತ್ರ, ಯಾರೆಲ್ಲ ಮಕ್ಕಳಿರ್ತಾರೆ ನೋಡಿ ಅವರಿಗೆ ಮಾತ್ರ ಕೊಡೋದು. ಮನೆಗೆ ರೀಚ್ ಆದ್ವಿ. ಇದು ಫ್ಲವರ್ಸ್ ತಂದಿದ್ಲು ಅವಳು, ಇದನ್ನು ನಾಳೆ ತಗೊಂಡೋಗೋದು. ಅವಳಿಗಿದು ಹಸಿವಾಗಿದೆ, 10 ಗಂಟೆ ಆಯಿತು. ಊಟ ಮಾಡಬೇಕೀಗ, ಊಟ ಮಾಡಬೇಕು. ಮಕ್ಕಳನ್ನು ಹಿಡ್ಕೊಂಡು ಹೋಗೋದಂತೆ ಹೇಳೋದು ಸಾಕಾಗಿ ಹೋಗ್ತದೆ. ಅವರನ್ನು ಹ್ಯಾಂಡಲ್ ಮಾಡೋದಾ, ಸೆಕೆಯನ್ನು ಹ್ಯಾಂಡಲ್ ಮಾಡೋದಾ, ಎಂತ ಮಾಡೋದಂತ ಗೊತ್ತಾಗೋದಿಲ್ಲ. ಬಾ ಎಷ್ಟು ಸೆಕೆ ಅಂತ ಹೇಳಿದರೆ ಇಡೀ ಬೆವರಿ ಹೋದ್ವಿ. ನಾವು ಯಾಕೆ ಸ್ನಾನ ಮಾಡಿದ್ದು ವೇಸ್ಟ್, ನಾವು ಅಷ್ಟು ಸೆಕೆ ಏನು ಅಂತ ಇಡೀ ಚಂಡಿ ಹೋಗಿದ್ದಾರೆ. ಈಗ ಊಟ ಮಾಡೋದು ನಾವು. ಏನು ಅಲ್ಲಿ ಸ್ನ್ಯಾಕ್ಸ್ ಕೊಟ್ಟದಲ್ಲ ಅದನ್ನೆಲ್ಲ ತಿಂದಿದ್ದಾಳೆ. ಅವಳಿಗೆ ಹೊಟ್ಟೆ ಗಟ್ಟಿಯಾಗಿದೆ, ಸಾಕಾಗಿದೆ, ಸಾರಿ ಓಡಿದಾಳಲ್ಲ. ಸೊ ನಾವು ಊಟ ಮಾಡ್ತೇವೆ ಆಯಿತಾ. ಸೊ ಇದು ಡೇ 2. ನಾನು ಈನುಗೆ ಒಂದು ರೆಡ್ ಕಲರ್ ಸಲ್ವಾರ್ ಹಾಕಿದ್ದೆ. ಇದು ನನ್ನ ಅಪ್ಪ ಅವಳಿಗೆ ಬಾಂಬೆಯಿಂದ ತಂದಿದ್ದು. ಇವತ್ತು ನಾವು ಹೊರಡುವಾಗಲೇ ಒಂದು 5 ನಿಮಿಷ ಲೇಟ್ ಆಗಿದೆ. ಅದರ ಎಡೆಯಲ್ಲಿ ನಮಗೆ ಸರಿ ಟ್ರಾಫಿಕ್ ಸಿಕ್ಕಿತ್ತು. ಸೊ ನಾವು ಚರ್ಚಿಗೆ ರೀಚ್ ಆಗೋಕ್ಕಿಂತ ಮುಂಚೆನೇ ಅಲ್ಲಿ ಪೂಜೆ ಇವತ್ತು ಬೇಗ ಮುಗ್ದಿದೆ. 8:30ಗೆ ಫ್ಲವರ್ ಆಫರಿಂಗ್ ಎಲ್ಲ ಮುಗ್ದಿದೆ, ಇಲ್ಲಾಂದರೆ 9 ಗಂಟೆ ಆಗ್ತಿತ್ತು. ಸೊ ನಾವು ಹೋಗಿ ಹಾಗೆಯೇ ವಾಪಸ್ ಬಂದ್ವಿ. ಇದು ಡೇ 3. ನಾನು ಇನ್ನುಗೆ ಒಂದು ಬ್ಲ್ಯಾಕ್ ಕಲರ್ ಜೀನ್ಸ್ ಹಾಗೆ ಒಂದು ಪೀಚ್ ಕಲರಿದೊಂದು ಟಾಪ್ ಪೋಲ್ಕಾ ಡಾಟ್ಸ್ ಇದ್ದು ಕ್ರಾಪ್ ಟಾಪ್ ಇತ್ತು. ಸೊ ಅದು ಹಾಕಿದೆ. ಕೂದಲು ಒಂದು ಚೆಂದ ಮಾಡಿ ಪೋನಿ ಕಟ್ಟಿದ್ದೇನೆ ನಾನು ಅವಳಿಗೆ, ಯಾಕಂದರೆ ಸೆಕೆ ಕೂಡ ಇರ್ತದೆ, ತುಂಬ ಬೆವರ್ತಾಳೆ ಅವಳು, ಅದಕ್ಕೆ ಒಂದು ಪೋನಿ ಕಟ್ಟಿದೆ ಚೆಂದ ಮಾಡಿ. ನಾವು ಚರ್ಚಿಗೆ ರೀಚ್ ಆದ್ವಿ. ಇಲ್ಲಿ ಅವಳಿಗೆ ಅವಳ ಕಸಿನ್ ಸಿಕ್ಕಿದ್ರು, ಆಡ್ಲಿನ್ ಮತ್ತು ಏಡನ್. ತುಂಬ ಖುಷಿ ಆಯಿತು ಅವಳಿಗೆ ನೋಡಿ, ಅವ್ರಿಗೂ ತುಂಬ ಖುಷಿ. ಏನು ಅಂದರೆ ಸೊ ಅವ್ರ ಜೊತೆಗೇನೆ ಆಟ ಆಡ್ಕೊಂಡು ಅವಳು ಫ್ಲವರ್ಸ್ ಎಲ್ಲ ತೋರಿಸ್ಕೊಂಡು ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ಲು ಅವಳು. ಸೀದೆ ರಕ್ಕು ಸೇ ಹಾಯ್. Careful. What you got, Inu? Show your box. Nice. Okay, what? Open it. Let's open and see what is inside. Oh, what is that? Samosa, cake, chocolate, and yeah, juice. Chili. Yeah, nice, no?
ಈನುಗೆ ಹುಷಾರಿಲ್ಲ, ಸ್ವಲ್ಪ ಲೈಟಲ್ಲಿ ಜ್ವರ ಸ್ಟಾರ್ಟ್ ಆಗ್ಬೋದು. ಈಗ ಅವಳಿಗೆ ತುಂಬ ಶೀತ ಇದೆ, ಮೂಗು ಕಟ್ತಾ ಉಂಟು ಅವಳಿಗೂ. ಮತ್ತು ಸ್ವಲ್ಪ ಕೆಮ್ಮು, ಅಂದರೆ ರಾತ್ರಿ ಮಲಗುವಾಗ ಮಾತ್ರ ಸ್ವಲ್ಪ ಕೆಮ್ಮಿದೆ ಅವಳಿಗೆ. ಇನ್ನು ಅಂದರೆ ನಾವು ಅಲ್ಲಿ ಚರ್ಚಿಗೆ ಹೋಗಿದ್ವಲ್ಲ, ಅಲ್ಲಿ ಮಕ್ಕಳಿಂದ ಯಾರಿದ್ರಾದರೂ ಸ್ಪ್ರೆಡ್ ಆಗಿರಬೇಕು. ಇಲ್ಲ ಮತ್ತು ಇನ್ನೊಂದೆಂತಂದರೆ ತುಂಬ ಸೆಕೆ, ಹಾಗೆ ಇಡೀ ಬೆವರಿ ಹೋಗ್ತಾಳೆ ಅವಳು. ಸೊ ಮೇ ಬಿ ಅದರಿಂದನೂ ಆಗಿರ್ಬೋದು. ನಾವಿವಾಗ ಕ್ಲಿನಿಕ್ಕಿಗೆ ಬಂದಿದ್ದೇವೆ. ನಾವು ನಾರ್ಮಲಿ ಹೋಗೋದು NMC ಹಾಸ್ಪಿಟಲಿಗೆ. ಅಲ್ಲಿ ಇನ್ನೊಂದು ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಕಲ್ಪನಾ ಅಂತ ಹೇಳಿ. ಆದರೆ ಇವಾಗ ಅವರು ರಜೆಯಲ್ಲಿದ್ದಾರೆ, ಅದಕ್ಕೋಸ್ಕರ ನಾವು ಪ್ರೈಮ್ ಮೆಡಿಕಲ್ ಸೆಂಟ್ರಿಗೆ ಬಂದಿದ್ದೇವೆ. ಇದಿರೋದು ಬರ್ಜುಮನಲ್ಲಿ. ನಾವು ಮುಂಚೆ ಆಸ್ಟರಿಗೆ ಹೋಗ್ತಿದ್ವಿ, ಆಮೇಲೆ ಒನ್ ಟೈಮಿಗೆ ತುಂಬ ಪ್ರಾಬ್ಲಮ್ ಆಯಿತು. ಸೊ ನಾವು ಡಾಕ್ಟರ್ ಚೇಂಜ್ ಮಾಡಿದ್ವಿ. ಅದಾದಮೇಲೆ ನಾವು NMCಗೆ ಹೋಗ್ತಿದ್ದದ್ದು. ಮಧ್ಯದಲ್ಲಿ 1-2-3 ಸತಿ ನಾವು ಇಲ್ಲಿ ಡಾಕ್ಟರ್ ಹತ್ರ ಬಂದಿದ್ದೇವೆ, ಡಾಕ್ಟರ್ ಕೇದಾರ್ ಅಂತ ಹೇಳಿ. ತುಂಬ ಒಳ್ಳೆ ಡಾಕ್ಟರ್ ಅವರು ಕೂಡ. ಆದರೆ ನಮಗೆ ಮುಂಚೆ ಇಲ್ಲಿ ಇನ್ಶೂರೆನ್ಸ್ ಕವರ್ ಇರಲಿಲ್ಲ, ಹಾಗೆ ನಾವು ಈ ಕಡೆ ಬರ್ತಿರ್ಲಿಲ್ಲ. ಬರೀ ಏನಾದರೂ ತುಂಬ ಇಂಪಾರ್ಟೆಂಟ್ ಅವಳ ಡಾಕ್ಟರ್ ಇಲ್ಲದಿದ್ದರೆ ಆಗ ಮಾತ್ರ ನಾವು ಇಲ್ಲಿಗೆ ಬರ್ತಿದ್ದದ್ದು. ಇಲ್ಲಾಂದರೆ ನಾವು NMCಗೆ ಹೋಗ್ತಿದ್ದದ್ದು. ಆದರೆ ಈಗ ನಮ್ಮ ಇನ್ಶೂರೆನ್ಸ್ ಅಪ್ಗ್ರೇಡ್ ಆಗಿದೆ, ಹಾಗಾಗಿ ಈ ಮೆಡಿಕಲ್ ಸೆಂಟರ್ ಕೂಡ ಕವರ್ ಆಗುತ್ತೆ. ಸೊ ಹಾಗಾಗಿ ಡಾಕ್ಟರ್ ಇಲ್ಲದೇ ಇರೋ ಕಾರಣ ನಾವು ಇಲ್ಲಿಗೆ ಬಂದಿದ್ದು. ಡಾಕ್ಟರ್ ಹತ್ರ ಹೋಗಿ ಎಲ್ಲ ಬಂದ್ವಿ. ಮೆಡಿಸಿನ್ಸ್ ತಗೊಳ್ಳಿಕ್ಕೆ ರಾಯನ್ ಮೆಡಿಕಲಲ್ಲಿದ್ದಾರಲ್ಲಿ. ಇವಳು ಅಲ್ಲಿದ್ದರೆ ಎಲ್ಲ ಸಾಮಾನು ಆ ಕಡೆ ಈ ಕಡೆ ಮಾಡ್ತಾಳಂತೇಳಿ ಹೊರಗಡೆ ಬಂದಿದ್ದೇವೆ. ಸೊ ಹಾಗೆ ಮಾಲ್ ಕೂಡ ನಿಮಗೆ ತೋರಿಸಿದಾಗೆ ಆಗ್ತದೆ. ಸೊ ಅವಳೆಲ್ಲ ಕಡೆ ಓಡಾಡ್ತಿದ್ಲು. ಇದು ಬರ್ಜುಮನ್ ಮಾಲ್, ಇದರ ಒಳಗಡೆ ಇರೋದು ಪ್ರೈಮ್ ಮೆಡಿಕಲ್ ಸೆಂಟರ್. ಸೊ ಈನುಗೆ ಒಳ್ಳೆ ಸ್ಪೇಸ್ ಇಲ್ಲಿ, ಆದರೆ ಅವಳನ್ನು ನೋಡ್ತಾ ಇರಬೇಕು, ಎಲ್ಲೆಲ್ಲ ಓಡಾಡ್ತಿದ್ದಾಳೆ ನೋಡಿ. ಇದು ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ, ಅದಕ್ಕೋಸ್ಕರ ನಾವು ಇಲ್ಲಿಗೆ ರೆಗ್ಯುಲರ್ಲಿ ಬರೋದಿಲ್ಲ. ಇಲ್ಲಿ ದುಬೈದು ಎಲ್ಲ ನೋಡಿ ಟೂರಿಸ್ಟ್ ಸ್ಪಾಟ್ಸ್ ಎಲ್ಲ ಹಾಕಿದ್ದಾರೆ ಫೋಟೋಸ್. ಸೊ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ಸ್ ಎಲ್ಲ ಈಗ ತಂದಿದ್ದೇವೆ. ಇನ್ನೊಂದು 5 ದಿವಸದ್ದು ಮೆಡಿಸಿನ್ ಕೊಟ್ಟಿದ್ದಾರೆ. ಸೊ ಅದನ್ನೇ ಕಂಟಿನ್ಯೂಸ್ ಆಗಿ ಕೊಡೋದು. ಇನ್ನು ಇವತ್ತು ನಾಳೆ ಸ್ವಲ್ಪ ಜ್ವರ ಇರ್ಬೋದು, ಶೀತ ಇದೆಲ್ಲ ಹಾಗೆ. ಸೊ ಇವತ್ತು ಹೋಗೋದಿಲ್ಲ ನಾವು, ಇದಕ್ಕೆ ಏನು ಆಫರ್ ಮಾಡಲಿಕ್ಕೆ ಹೋಗೋದಿಲ್ಲ ಚರ್ಚಿಗೆ. ಹುಷಾರಿಲ್ಲ ಅಲ್ಲ, ನಾಳೆ ಕೂಡ ನೋಡಬೇಕು. ಅವಳು ಹುಷಾರಿದ್ರೆ ಮಾತ್ರ ಹೋಗೋದಿಲ್ಲ, ಅಂದರೆ ಹೋಗಲ್ಲ. ಬುಬ್ಬು ಜೊತೆ ಇನ್ನೂಕ ಓಕೆ. ಇವತ್ತು ನೋವೇನದು ಡೇ 5. ಇನ್ನದು ಜ್ವರ ಎಲ್ಲ ಕಮ್ಮಿ ಆಗಿದೆ, ಹಾಗಾಗಿ ನಾವಿವತ್ತು ಹೋಗ್ತಾ ಇದ್ದೀವಿ ಚರ್ಚಿಗೆ. ಅವಳಿಗೆ ಪಿಂಕ್ ಮತ್ತು ಯೆಲ್ಲೋ ಜಂಪ್ ಸೂಟ್ ಹಾಕಿದ್ದೇನೆ ನಾನು. ರೆಡಿ? Mama, where are we going? We're going to church. ಸೊ ಇವತ್ತು ನಮಗೆ ಸ್ನ್ಯಾಕ್ಸಿಗೆ ಉಂಟಲ್ಲ, ಒಂದು ಕ್ರೊಸಾನ್ ಸಿಕ್ತು, ಆಮೇಲೆ ಕೆಲವು ನಗೆಟ್ಸ್ ಇತ್ತು, ಅದರ ಜೊತೆಗೆ ಲೀಚಿ ಜ್ಯೂಸ್ ಮತ್ತು ಒಂದು ಲಾಲಿಪಾಪ್ ಕೂಡ ಇತ್ತು. ಅಲ್ಲಿಂದ ನಾವು ವಾಪಸ್ ಬರುವಾಗ ನನಗೆ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮಾಡಲಿಕ್ಕಿತ್ತು. ಇವಳ ಅವಸ್ಥೆ ನೋಡಿ, ಆ ಗ್ರಾಸರಿ ಶಾಪಿಂಗಲ್ಲೆಲ್ಲ ಮಾಡಿದ್ದನ್ನು ಅವಳೇ ಇಟ್ಕೊಂಡು ಬರಬೇಕಂತೆ. ಅವಳೇ ಅಲ್ಲಿಂದ ಇಟ್ಕೊಂಡು, ಒಂದು ಸಹ ನಾವು ಇಟ್ಕೊಳ್ಬಾರ್ದಂತೆ, ಎಲ್ಲ ಅವಳೇ ಇಟ್ಕೊಂಡು ಬಂದಿದ್ದಾಳೆ. ಇವತ್ತು ನೋವೇನದು ಡೇ 6. ನಾನು ಇನ್ನೂಗೆ ಒಂದು ಡಿಫ್ರೆಂಟ್ ಹೇರ್ ಸ್ಟೈಲ್ ಟ್ರೈ ಮಾಡಿದ್ದೆ, ಬ್ರೇಡ್ ಮಾಡಿ ಅವಳ ಹೇರ್. ಸ್ವಲ್ಪ ಕಷ್ಟ ಅವಳ ಕೂದಲ ಜೊತೆಗೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋದು, ಆದರೂ ಟ್ರೈ ಮಾಡಿದ್ದೆ. ಡ್ರೆಸ್ ಅವಳಿಗೆ ಇವತ್ತು ನಾನೊಂದು ಪಿಂಕ್ ಡ್ರೆಸ್, ಅದಕ್ಕೆ ಒಂದು ಯೆಲ್ಲೋ ಜಾಕೆಟ್ ಇದೆ. ಇದನ್ನು ನಾನು ಊರಿಂದ ತಗೊಂಡದ್ದು, ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಮಾಡಿದ್ದು. ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವತ್ತು ಸ್ನ್ಯಾಕ್ಸಿಗೆ ಒಂದು ಬರ್ಗರ್, ಒಂದು ಹಾಟ್ ಡಾಗ್, ಹಾಗೆ ಒಂದು ಜ್ಯೂಸ್ ಸಿಕ್ತು.
ಇವತ್ತು ನೋವೇನದು ಡೇ 7. ನಾನು ಈನುಗೆ ಒಂದು ಲೈಲಾಕ್ ಕಲರ್ ಇದ್ದು ಸಲ್ವಾರ್ ಹಾಕಿದ್ದೇನೆ. ಇದನ್ನು ನಾನು ಊರಲ್ಲಿ ಸ್ಟಿಚ್ ಮಾಡಿಸಿದ್ದ ಅವಳಿಗೆ ಮೆಟೀರಿಯಲ್ ತಗೊಂಡು. ನಾವು ಹೂ ಅರ್ಪಿಸುವಾಗ ಉಂಟಲ್ಲ, ಸ್ತೋತ್ರ ಹಾಡ್ತೇವೆ. ಹಾಡುವಾಗ ಅದು ಕೋರಸ್ ಬರುವಾಗ ಮಾತ್ರ ಹೂ ಅರ್ಪಿಸಲಿಕ್ಕೆ, ಅದು 3 ಸತಿ ಮಾತ್ರ ಹೂ ಅರ್ಪಿಸಲಿಕ್ಕೆ. ನಮ್ಮ ಏನು ಉಂಟಲ್ಲ, ಫಸ್ಟ್ ಕೋರಸಿಗೇನೆ ಅವಳ ಹೂವೆಲ್ಲ ಖಾಲಿ. ನೋಡಿ ಅಂತೆ ಬಾಸ್ಕೆಟ್ ಫುಲ್ ಉಲ್ಟ ಮಾಡಿ ಹೂವೆಲ್ಲ ಖಾಲಿ ಅವಳದ್ದು. ಇವತ್ತು ನಮಗೆ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಏನೆಲ್ಲ ಸಿಕ್ಕಿದೆ ನೋಡಿ. ಒಂದು ಕೇಕ್ ಇದೆ, ಒಂದು ಸ್ಯಾಂಡ್ವಿಚ್ ಇದೆ, ಆಮೇಲೆ ಒಂದು ಲೀಚಿ ಜ್ಯೂಸ್ ಇದೆ. ನೋವೇನಾ ಡೇ 8 ಇವತ್ತು ನಾನು ಈನುಗೆ ಒಂದು ಪಿಂಕ್ ಕಲರ್ ಸ್ಕರ್ಟ್ ಹಾಗೆ ಟಾಪ್ ಹಾಕಿದ್ದೇನೆ. ಇದು ನಾನು ಲಾಸ್ಟ್ ಇಯರ್ ಅವಳಿಗೆ ಹಬ್ಬಕ್ಕೆ ತಗೊಂಡದ್ದು, ನೇಟಿವಿಟಿ ಹಬ್ಬಕ್ಕೆ ಊರಿಂದನೇ ತಗೊಂಡದ್ದು. ಐ ಥಿಂಕ್ ಸಿಟಿ ಸೆಂಟರಿಂದ ಏನೋ. ನನಗಿವತ್ತು ಹೂ ಅರ್ಪಿಸುವ ವಿಡಿಯೋ ತೆಗಿಲಿಕ್ಕಾಗಲಿಲ್ಲ, ಯಾಕಂದರೆ ಈನು ಆ ಕಡೆ ಹೋಗಿ ಮುಂದೆ ನಿಂತಿದ್ಲು ಅವಳು ಸಪ್ರೇಟಾಗಿ, ಹಾಗಾಗಿ ವಿಡಿಯೋ ತೆಗಿಲಿಕ್ಕಾಗಲಿಲ್ಲ. ನಮಗೆ ಸ್ನ್ಯಾಕ್ಸಲ್ಲಿ ಇವತ್ತು ಬರ್ಗರ್, ಹಾಟ್ ಡಾಗ್ ಹಾಗೆ ಜ್ಯೂಸ್ ಸಿಕ್ಕಿತು. ಇವತ್ತು ನಮ್ಮ ನೋವೇನದು ಲಾಸ್ಟ್ ಡೇ 9. ನಾನಿವತ್ತು ಈ ನಾರಗೆ ಒಂದು ಬ್ಲ್ಯಾಕ್ ಜೀನ್ಸ್ ಹಾಗೆ ಬ್ಲೂ ಆ್ಯಂಡ್ ವೈಟ್ ಶರ್ಟ್ ಹಾಕಿದ್ದೆ. ಈ ಶರ್ಟನ್ನು ನನಗೆ ಅಪ್ಪಮ್ಮ ಊರಿಂದ ಕಳಿಸ್ಕೊಟ್ಟಿದ್ದು. ಸೊ ನಮಗೆ ಲಾಸ್ಟ್ ಡೇ ಏನು ಸಿಕ್ತು ಸ್ನ್ಯಾಕ್ಸಲ್ಲಂದರೆ, ಒಂದು ವೆಜ್ ರೋಲ್ ಇತ್ತು, ಒಂದು ಮಫಿನ್ ಇತ್ತು, ಹಾಗೆ 2 ನಗೆಟ್ಸ್ ಇತ್ತು, ಹಾಗೆ ಲಿಚಿ ಜ್ಯೂಸ್, ಇಷ್ಟೆಲ್ಲ ಇತ್ತು. ಪ್ಲಸ್ ಒಂದು ಚಾಕ್ಲೇಟ್ ಕೂಡ ಇತ್ತು ಅದರಲ್ಲಿ, ಟಾಫಿ. ಸೊ ಇವತ್ತು ತುಂಬ ಐಟಮ್ಸ್ ಸಿಕ್ತು ನಮಗೆ. ಸೊ ಇದು ನಮ್ಮ 9 days ಇದು ನೋವೆನಾ. ಇಲ್ಲಿ ಪಿಕ್ಚರ್ಸ್ ಕೂಡ ಹಾಕ್ತೀನಿ ನಾನು ಇನ್ನೋದು ಏನೆಲ್ಲ ಬಟ್ಟೆ ಹಾಕಿದ್ಲಂತೇಳಿ. ಸೊ ಇವತ್ತಿನ ಪಾರ್ಟ್ 1 ವ್ಲಾಗ್ ಎಂಡ್ ಮಾಡ್ತಿದ್ದೇನೆ. ಹೋಪ್ಫುಲಿ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.